ಆತ್ಮೀಯ ವೀಕ್ಷಕರೇ, ಯಕ್ಷಗಾನದಲ್ಲಿ ಹಾಸ್ಯ ಹೊರಹೊಮ್ಮಬೇಕೆಂದರೆ ಹಾಸ್ಯಗಾರನ ಪಾತ್ರವೇ ರಂಗದ ಮೇಲೆ ಬರಬೇಕೆಂದೇನೂ ಇಲ್ಲ. ಕೆಲವೊಮ್ಮೆ ಪ್ರಮುಖ ಪಾತ್ರಧಾರಿಗಳು ಹಾಸ್ಯದ ಚಿಲುಮೆಯನ್ನು ಚಿಮ್ಮಿಸುವುದುಂಟು. ಆಗ ಪ್ರೇಕ್ಷಕರು ಮಾತ್ರವಲ್ಲ, ಹಿಮ್ಮೇಳದವರು ನಗೆಗಡಲಲ್ಲಿ ತೇಲಿ ಬಿದ್ದು ಬಿದ್ದು ನಗಲಾರಂಭಿಸುತ್ತಾರೆ. ಇಂತಹದೊಂದು ಬಯಲಾಟ ಇತ್ತೀಚೆಗೆ ಅಶ್ವತ್ಥಪುರ ಮಿಜಾರು ಸರಹದ್ದಿನಲ್ಲಿ ನಡೆಯಿತು. ಶ್ರೀರಾಮಾಶ್ವಮೇಧ ಗ್ರಂಥದಲ್ಲಿನ ಮುದ್ರಣ ಮನೋರಮೆಯರ ಸರಸ ಸಲ್ಲಾಪವನ್ನು ನೆನಪಿಗೆ ತರುವಂತೆ ಅರುಣಾಸುರ ಹಾಗೂ ಆತನ ಪತ್ನಿಯ ಸಂಭಾಷಣೆ ನಗೆಯ ಹೊನಲನ್ನೇ ಹರಿಸಿತು. ಬನ್ನಿ ನೋಡಿ ಹಾಗೂ ಕೇಳಿ ಆ ಸಂಭಾಷಣೆಯನ್ನು. ಇದನ್ನು ವೀಕ್ಷಿಸಿದ ನಂತರ ನಿಮ್ಮ ಆಪ್ತೇಷ್ಟರಲ್ಲೂ ಹಂಚಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಚಾರಿಸಿದಂತಹ ಸಂದರ್ಭ ಕೇಳಿದಾಗ ಅವಳನ್ನು ನೋಡ್ಬೇಕು ಅಂತ ನೀವು ಹೊರತು. ಹೌದು. ಎಂತದ್ದು? ಹೌದು ಹೌದು, ಬೇಗ ಮುಗಿಸ್ತೇನೆ ಅಂತ ಹೇಳಿದ್ದೀರಾ? ಬೇಗ ಮುಗಿಸಬೇಕು ಅಂತಲ್ಲ, ಕೆಲವೊಂದು ಮರ್ತೆ ಹೋಗ್ತದೆ. ಹೌದು, ಬೇಗ ಮುಗಿತದಲ್ಲ. ಮತ್ತೆ ಯಾವಾಗ ನಾವು ಇದೇ ಹೇಳಬೇಕು ಅಂತ ನಿರ್ಣಯ ಮಾಡಿ ಬಂದ್ರೆ ಉಂಟಲ್ಲ, ಕೆಲವು ಮರ್ತೆ ಹಾಗೆ ಇರ್ಲಿ. ಇದು ಬೇಗ ಹೇಳಿ ಹೋಗ್ತೀನಿ. ಅದು ನೀನು ಜೀವ ಒಂದು ಒಬ್ಬ ಎದುರಿಗೆ ಯಾರಾದ್ರೂ ಮರಕ್ಕೆ ನೇಣು ಹಾಕಿಕೊಂಡು ಅದನ್ನು ಬಿಡ್ಲಿಕ್ಕಿಲ್ಲ. ಹೇಳಿ ಹೋಗ್ಬೇಕು ಅಂತ ಬಂದಿದ್ದೀರ? ಹೌದೇ, ನೀನು ಹೇಳುವುದು ನನಗೆ ಗೊತ್ತುಂಟು, ನನಗೆ ಗೊತ್ತಿದ್ದದ್ದು ನಿನಗೆ ಗೊತ್ತುಂಟು, ಮತ್ತೆ ಉತ್ತರ ಮಾಡುದು ಯಾಕೆ? ಅದಕ್ಕೆ ಹೌದು ಹೌದು ಅಂತ ಹೇಳಿದ್ದು ನಾನು. ಒಮ್ಮೆ ಸರಿಯಾಗಿ ನನ್ನನ್ನು ನೋಡಿ. ಹಣೆ ಸರಿ ಇಲ್ವಾ? ಸರಿ ಉಂಟು. ಹುಬ್ಬು ಸರಿ ಇಲ್ವಾ? ಸರಿ ಉಂಟು. ಕಣ್ಣು ಸರಿ ಇಲ್ವಾ? ಸರಿ ಉಂಟು. ಮೂಗು ಸರಿ ಸರಿ ಇಲ್ವಾ? ಉಂಟು. ಬಾಯಿ ಸರಿ ಇಲ್ವಾ? ಅದೊಂದು ಸರಿ ಇಲ್ಲ. ಏನಾಗಿದೆ? ಅಲ್ಲ, ಉಳಿದದ್ದೆಲ್ಲ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಮತ್ತೆ ಅದು ಸರಿ ಇಲ್ಲದೆ ಇರ್ಬೇಕಲ್ಲ. ಹಾಗಲ್ಲ, ಮತ್ತೆ ನನ್ನಲ್ಲಿ ಏನು ಕೊರತೆ ಇಲ್ಲ ಅಂತ ಆದ್ರೆ ಮತ್ತೊಬ್ಬಳಕ್ಕಿನ ನೋಡೋದಕ್ಕೆ ನೀವು ಹೊರಟಿದ್ದೀರಲ್ಲ, ಇದು ಸರಿಯಾ ಅಂತ ಕೇಳುದು ನಾನು. ನಿನ್ನಲ್ಲಿ ಕೊರತೆ ಉಂಟು ಅಂತ ಯಾರು ಹೇಳಿದ್ರು? ಮತ್ತೆ ನಿನ್ನಲ್ಲಿ ಕೊರತೆ ಉಂಟು ಅಂತ ಹೊರಟದಲ್ಲ. ಮತ್ತೆ ಯಾಕೆ ಹೊರಟದ್ದು? ನಾನು ಹೊರಟ ಕಾರಣವೇ ಬೇರೆ. ನಿನ್ನಲ್ಲಿ ಕೊರತೆ ಉಂಟು ಅಂತ ನಾನು ಹೊರಟದ್ದು ಎನ್ನುವುದಾಗಿ ಹೇಳಿದ್ಯಾರು ನಿನಗೆ? ಮತ್ತೆ ಹೀಗೆ ಹೊರಟು ನಿಂತಿದ್ದೀರಿ ನೀವು. ನಿನ್ನಲ್ಲಿ ಕೊರತೆ ಉಂಟು ಅಂತ ಹೊರಟದ್ದಲ್ಲ, ಸಮಸ್ಯೆ ನನ್ನದಲ್ಲ. ಮತ್ತೆ ಯಾರದ್ದು ಸಮಸ್ಯೆ ನಿನ್ನದು. ನಾನೇನು ಮಾಡಿದೆ? ನಿನ್ನದು ಅಂತಲ್ಲ, ಈ ಹೆಣ್ಣು ಮಕ್ಕಳಿಗೆ ಒಂದು ಸಂಶಯ ಬರ್ಲಿಕ್ಕೆ ಆರಂಭ ಆದ್ರೆ ಮತ್ತೆ ಯಾವ ಮಂತ್ರವಾದಿಯೂ ಮಾಟ ಮಾಡಬೇಕು ಅಂತ ಇಲ್ಲ. ನಾನು ಮತ್ತೆ ಹಾಳಾಗ್ಲಿಕ್ಕೆ. ಯಾಕೆ ನೀವು ಈ ರೀತಿಯಾಗಿ ಹೇಳುದು? ಯಾವಳೊಬ್ಬಳು ಹಾಗೆ ಸಂಶಯದವಳು ಇದ್ಲಂತೆ. ಯಾವಾಗ ಹೊರಗೆ ಹೋಗಿ ಗಂಡ ಬರ್ಲಿ ಅವನ ಉಡುಗೆ ತೆಗೆದು ನೋಡುದಂತೆ. ಹೌದಾ? ಒಂದು ದಿವಸ ಗ್ರಾಚಾರದವನ ಉಡುಗೆಯಲ್ಲಿ ಒಂದು ಕಪ್ಪು ಕೂದಲು ಕಂಡಿತಂತೆ. ಕೂದಲು? ಪ್ರಾರಂಭ ಮಾಡಿದ್ರಂತೆ ಇವಳು ಜಗಳ. ಯಾರೋ ಕಪ್ಪು ಕೂದಲು ಅವಳ ಬಳಿಗೆ ಹೋಗಿದ್ದೀರಿ ನೀವು. ಸಂಶಯ? ಹೌದು. ಮರು ದಿವಸ ಇವ ಬರುವಾಗ ಮರು ದಿವಸ ಉಡುಗೆಯನ್ನು ಇವಳು ನೋಡುವಾಗ ಅದರಲ್ಲಿ ಬಿಳಿ ಕೂದಲು ಕಂಡಿತಂತೆ. ಯಾರೋ ಬಿಳಿ ಕೂದಲ್ನ ಅವಳ ಬಳಿಗೆ ಹೋಗಿದ್ದೀನಿ. ಅವತ್ತು ಜಗಳವೇ. ಮರು ದಿವಸ ಬಹಳ ಜಾಗ್ರತೆ ಮಾಡಿ ಬಂದಂತೆ. ಮನೆಗೆ ಬರುವ ಮೊದಲು ಮೂರು ಸಲ ನೋಡಿದಂತೆ, ಎಲ್ಲಿಯಾದ್ರೂ ಕೂದಲು ಅಂಟಿಕೊಂಡಿದಂತೆ. ಸಾರ್ವಜನಿಕವಾಗಿ ಹೋಗುವಾಗ ಎಲ್ಲಿಯಾದ್ರೂ ಹೇಳಲಿಕ್ಕೆ ಆಗುದಿಲ್ಲ. ಅವತ್ತು ಇವಳದು ಜಗಳ ನಿಲ್ಲಿಲ್ಲಂತೆ. ಏನು? ಕಪ್ಪು ಕೂದಲು ಇಲ್ಲ, ಬಿಳಿ ಕೂದಲು ಇಲ್ಲ. ಇವತ್ತು ನೀವು ಬೋಳು ತಲೆ ಅವಳ ಮನೆಗೆ ಹೋಗಿದ್ದೀರಿ. ಜಗಳ ಮಾಡ್ಲಿಕ್ಕೆ ಕಾರಣವೇ ಬೇಡ ಅಂತ ಸಂಶಯ ಒಮ್ಮೆ ಬಂದ್ರೆ ಉಂಟಲ್ಲ, ಮತ್ತೆ ಜಗಳವೇ. ಈಗ ನಿನಗೂ ಹಾಗೆ ಸಂಶಯ ಬಂದದ್ದು. ಸಂಶಯ ಹೊರಟದ್ದನ್ನು ನೋಡಿ ಹೇಳಿದ್ದಪ್ಪ ನಾನು. ನಿನ್ನಲ್ಲಿ ಸಮಸ್ಯೆ ಉಂಟು ಅಂತ ಹೊರಟದ್ದಲ್ಲ. ಮತ್ತೆ ನಾನು ಹೊರಡುವುದಕ್ಕೆ ಕಾರಣ ಬೇರೆ ಉಂಟು. ಈ ಪ್ರಪಂಚದಲ್ಲಿ ಗಂಡನ್ನು ತುಂಬಿಗೆ, ಹೆಣ್ಣನ್ನು ಹೂವಿಗೆ ಹೋಲಿಸಿದ. ಸರಿ. ಗಂಡು ದುಂಬಿ, ಹೆಣ್ಣು ಹೂ. ದುಂಬಿಯ ಕೆಲಸ ಎಂತದ್ದು? ಮಕರಂದವನ್ನು ಹೀರುವುದು. ಒಂದೇ ಹೂವಿನ ಮಕರಂದ ಇರ್ತದ? ಸಾಕಾಗದಿದ್ರೆ ಮತ್ತೊಂದು ಹೂವಿನ ಬಳಿಗೆ ಹೋಗ್ತದೆ. ಅಲ್ಲಿಯೂ ಸಾಕಾಗದಿದ್ರೆ ಮತ್ತೊಂದಕ್ಕೆ ಹಾಕ್ತದೆ. ಅಲ್ಲಿಯೂ ಸಾಕಾಗದಿದ್ರೆ ಇನ್ನೊಂದು ಕಡೆಯಲ್ಲಿ ತನ್ನ ಪ್ರಭಾವ ಬೀರ್ತದೆ. ಅಲ್ಲಿಯೂ ಸಾಕಾಗದಿದ್ರೆ ಮತ್ತೊಂದು ಕಡೆಯಲ್ಲಿ ತನ್ನ ಕೊಂಡಿ ಊರ್ತದೆ. ವಿಧ ವಿಧದ ಹೂವಿನ ಮಕರಂದವನ್ನು ಹೀರಿ, ವೈವಿಧ್ಯದ ಅಮೃತವನ್ನು ಹೀರಿ, ಸುಖದ ಅಮಲೆ ಏರಿದ ಮೇಲೆ ಸುಮ್ಮನಾಗ್ತದೆ. ಗಂಡು ಹಾಗೆ ಮನೆಯಲ್ಲೇ ಇರ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಉದ್ಯೋಗ ನಿಮಿತ್ತ ಬೇರೆ ಬೇರೆ ಕಡೆಗೆ ಹೋಗ್ಬೇಕಾಗ್ತದೆ. ಹೋಗ್ಲೇಬೇಕು. ಹೋದವ ಬರುವಾಗ ವಾರ ಆಗ್ತದ.
ತಿಂಗಳಾಗ್ತದ, ಹಾ ಕೆಲವೊಮ್ಮೆ ವರ್ಷವೂ ಆದೀತು. ಹೇಳುವುದಕ್ಕಾಗುದಿಲ್ಲ. ಹೋದವನಿಗೆ ಇಲ್ಲಿ ಮದುವೆ ಆಗಿದ್ದರು, ಉಪ್ಪು ಹುಳಿ ಖಾರ ತಿನ್ನುವ ದೇಹ, ವಿಕಾರ ಬರದೇ ಇರ್ತದ. ಅಂದ್ರೆ ಎಲ್ಲಿಯಾದ್ರೂ ಚಂದದ ಹುಡುಗಿ, ಹಾ ಪರಿಸ್ಥಿತಿ ಪರಿಸರ ಅನುಕೂಲ ಉಂಟು ಅಂತಾದ್ರೆ, ಹಾ ಹೆಂಡತಿ ಇದ್ದಾಳೆ ಅಂತ ಅವನಿಗೆ ಇಡೀ ದಿವಸ ನೆನಪಿರ್ತದೆ. ಹೇಳು, ಹೆಂಡತಿಯ ಮೇಲೆ ಪ್ರೀತಿ ಉಂಟುತ್ತಾದ್ರೆ ಹೆಂಡತಿಯ ಭಜನೆ ಮಾಡ್ತಾ ಇರ್ಲೇಬೇಕವ. ಹಾಗೆ ಹೊರಗೆ ಹೋದ ಗಂಡಸರ ಬಗ್ಗೆ ಹೆಂಡತಿ ನಂಬಿದ್ದರಿಂದ, ಹೊರಗೆ ಹೋದ ಗಂಡಸರು ಹೊರಗೆ ಏನಾಯಿತು ಅಂತ ಹೆಂಡತಿಯಲ್ಲಿ ಸತ್ಯ ಹೇಳದ್ದರಿಂದ 100ರಲ್ಲಿ 95 ಸಂಸಾರ ಉಳಿದಿದೆ. ಹಾಗಲ್ವೇ? ಮತ್ತೆ ಹೆಂಡತಿಯಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಕೆಲವೊಮ್ಮೆ ವಿಕಾರವಶವಾಗಿ ಪರಿಸ್ಥಿತಿ ಪರಿಸರ ಎಲ್ಲ ಕೆಟ್ಟು ಹೋಗ್ತದೆ. ಆಗ ಒಂದು ಹುಡುಗಿಯನ್ನು ನೋಡಿದ್ರೆ ತಪ್ಪಲ್ಲ. ಯಾಕೆ? ತುಂಬಿ ಹಾಗೆ ಅಲ್ವಾ, ಒಂದೇ ಹೂವಿನ ಮಕರಂದ ಇರುವುದಲ್ಲ. ಯಶೋಮತಿ ಎನ್ನುವ ಹೂವಿನ ಮಕರಂದವನ್ನು ಹೀರಿದ್ದೇನೆ, ಅಲ್ಲಿ ಒಂದು ಹೂವು ಅರಳಿದೆ ಅಂತ ಗೊತ್ತಾಗಿದೆ. ಆ ಹೂವಿನ ರುಚಿ ಏನು ಅಂತ ನೋಡ್ಲಿಕ್ಕೆ ಹೊರಟದ್ದು. ಇದು ಗಂಡು ಮಕ್ಕಳಿಗೆ ಮಾತ್ರ, ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗಿಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಶೀಲವೇ ಭೂಷಣ. ಹೌದು. ಮತ್ತೆ ಯಾರು ಶೀಲವತಿಯಾದ ಹೆಣ್ಣು ಮಗಳಿದ್ದಾಳು, ಅವಳು ಎಲ್ಲಿಯಾದ್ರೂ ಶೀಲಕ್ಕೆ ಸಮಸ್ಯೆ ಆಗುವ ಪರಿಸ್ಥಿತಿ ಬಂದ್ರು ಆದಷ್ಟು ಅದನ್ನು ನಿವಾರಿಸಿ ತಾನು ಸುಮ್ಮನೆ ಕುಳಿತುಕೊಳ್ತಾಳೆ. 4 ಜನರ ಎದುರು ನನ್ನ ಶೀಲಕ್ಕೆ ಭಂಗ ಮಾಡ್ಲಿಕ್ಕೆ ಅವ ಬಂದ ಇವ ಬಂದ ಅಂತ ಇಡೀ ಊರಿಗೆ ಯಾರಾದ್ರೂ ಪ್ರಚಾರ ತಗೊಳ್ತಾಳ, ಅವಳು ನಿಜವಾಗಿ ಶೀಲವತಿ ಅಲ್ಲ ಅಂತಲೇ. ಊರಿಗಿಡೀ ಗೊತ್ತಾಗುವ ಹಾಗೆ ನಾನು ಶೀಲವತಿ ಅಂತ ಹೇಳುವವಳು ಶೀಲವತಿ ಅಲ್ಲ. ಶೀಲವತಿ ಎನ್ನುವುದು ಅಂತರಂಗದಲ್ಲಿ ಇರಬೇಕಾದ್ದು. ಹೆಣ್ಣಿಗೆ ಶೀಲಭೂಷಣ, ಗಂಡಿಗೆ ಸಾಧನೆ ಭೂಷಣ. ಗಂಡಿಗೆ ಶೀಲವೇ ಇರಬಾರ್ದು ಅಂತ ಹೇಳಿದ್ದಲ್ಲ ನಾನು. ಗಂಡಿಗೆ ಸಾಧನೆ ಇಲ್ಲದಿದ್ರೆ ಎಷ್ಟು ಶೀಲ ಇದ್ರೂ ಕೆಲವೊಂದು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಅಲ್ಲಿರುವಂತಹ ಆ ಹೆಣ್ಣಿನ ಚಂದ, ಅಂದ, ಪರಿಸರ, ಪರಿಸ್ಥಿತಿ ಎಲ್ಲ ಅನುಕೂಲ ಇದ್ರೆ ಒಮ್ಮೆ ಕರೆದುಕೊಂಡು ಬರುವ ಅಂತ ಹೊರಟದ್ದು. ನೀನು ಇಲ್ಲಿ ಹೀಗೆ ಇರು, ಸ್ವಲ್ಪ ಹೀಗೆ ಬನ್ನಿ. ಕಥೆಯನ್ನು ಅರ್ಧದಲ್ಲಿ ನಿಲ್ಲಿಸಿದ್ದೀರಾ ಅಂತ ನೀವು? ಅಲ್ಲ, ಇದಕ್ಕಿಂತ ಹೆಚ್ಚೆಂತದ ಕಥೆ? ಮತ್ತೆ ತುಂಬಿಯ ಕಥೆ ಹೇಳಿದ್ರಿ, ಅರ್ಧದಲ್ಲಿ ನಿಲ್ಲಿಸಿದ್ದೀರಿ. ಅದಲ್ಲ, ಇದು ಮೂರ್ತಿ ಆಯ್ತಲ್ಲ. ನಾನು ಸ್ವಲ್ಪ ಮುಂದುವರಿಸಬೇಕಾ? ಇದರಲ್ಲಿ ಮುಂದುವರಿಸಲಿಕ್ಕೆ ಉಂಟಾ? ನನಗೆ ಗೊತ್ತಿದ್ದ ವಿಚಾರ ಅಲ್ಲ, ಕಥೆ ಆರಂಭಿಸುದು ನಾನು, ಮುಂದುವರಿಸುದು ನೀನು. ನನಗೆ ಸ್ವಲ್ಪ ಅದರ ಕುರಿತಾಗಿ ಗೊತ್ತುಂಟು, ಅದನ್ನು ಹೇಳ್ತೇನೆ. ನೋಡುವ, ಕೇಳೋ ಕೇಳು. ತುಂಬಿ ಮಕರಂದನ್ನು ಹೀರುವುದು ಅದರ ಧರ್ಮ. ಹೌದು. ಹಾಗೆ ಅದೆಷ್ಟೋ ಹೂಗಳ ಬಳಿಗೆ ಹೋಗ್ತದೆ. ಬೇರೆ ಬೇರೆ ಹೂಗಳ ಮಕರಂದನ್ನು ಹೀರುತ್ತಾ ಹೋದಂತಹ ತುಂಬಿ ಈಗ ತಾವರೆಯ ಬಳಿಗೆ ಹೋಗ್ತದೆ. ನೋಡಿ, ಸೂರ್ಯನ ಕಿರಣ ಸೋಕಿದಂತಹ ಸಂದರ್ಭದಲ್ಲಿ ತಾವರೆ ಅರಳಿರುತ್ತದೆ, ಅದರ ಮಕರಂದವನ್ನು ಹೀರ್ತದೆ. ಅಮಲೇರಿ ಅಲ್ಲೇ ಬಿದ್ದು ಪಡುತ್ತದೆ. ಗೊತ್ತು ಹೋದದ್ದೇ ಗೊತ್ತಾಗುವುದಿಲ್ಲ, ಕೆಲವೊಮ್ಮೆ ಗೊತ್ತಾಗುದಿಲ್ಲ. ಈಗ ಸಂಜೆ ಆಗುವಾಗ ಏನಾಗ್ತದೆ? ತಾವರೆ ತಾವರೆ ಮುದುಡ್ತದೆ ಅಲ್ವಾ? ಈ ಭ್ರಮರ ಏನಾಗ್ತದೆ? ಭ್ರಮರ ಬಂಧನಕ್ಕೆ ಒಳಗಾಗ್ತದೆ. ಭ್ರಮರ ಬಂಧನಕ್ಕೆ ಒಳಗಾಗ್ತದೆ ಅಲ್ಲೇ. ಹಾಗೆ ಬೇರೆ ಬೇರೆ ಹೂಗಳ ಮಕ್ಕಳನ್ನು ಹೀರುತ್ತಾ ಹೋದಂತಹ ದುಂಬಿಯನ್ನು ಕೆಂಡ ಸಂಪಿಗೆಯ ಬಳಿಗೆ ಹೋಯಿತು ಅಂತಾದ್ರೆ ಅದು ಮೃತ್ಯುಪಾಶವಲ್ವೇ? ಭ್ರಮರ ಬಂಧನಕ್ಕೆ ಒಳಗಾಗ್ತದೆ. ಕೆಂಡ ಸಂಪಿಗೆಯ ಬಳಿಗೆ ಹೋಯಿತು ಅಂತಾದ್ರೆ ಅದೇ ಮೃತ್ಯುಪಾಶವಾಗಿ ಪರಿಣಮಿಸುತ್ತದೆ. ಅದಕ್ಕೆ ಹೌದು. ಇದು ಕಥೆ ಹಾಕಿ ನನಗೆ ಯಾಕೆ ಸಂಬಂಧ ಇದರಲ್ಲಿ? ಕೇಳುವುದಕ್ಕೆ ಕಾರಣ ಇಷ್ಟೇ. ಅಲ್ಲಿರುವಂತಹ ತರುಣಿ, ಅವಳು ಯಾರು ಏನು ಅಂತ ಪೂರ್ವಪರ ಯಾವುದೂ ನಿಮಗೆ ಗೊತ್ತಿಲ್ಲ. ಹಾಗಿರುವಾಗ ನೀವು ಹೋದಾಗ ಅವಳು ಅನ್ಯಾಸತಿಯಾಗಿದ್ದಾರೆ. ಮತ್ತೆ ನೀನು ಎಲ್ಲಿಯಾದ್ರೂ ಕೇಳಿದ್ಯಾ ಅರುಣಾಸುರ ಯಾರ್ಯಾರ ಹೆಣ್ಣು ಮಕ್ಕಳನ್ನು ನೋಡಿ ಕಾಮುಕನಾಗಿ ವ್ಯವಹರಿಸಿದ್ದು ಕರ್ಣಕರ್ಣಿಕೆಯಾಗಿ ಆದ್ರೂ ಕೇಳಿದ್ಯಾ? ಇಲ್ಲ. ಇಲ್ವಲ್ಲ. ಇಲ್ಲ. ಇದ್ದ ಹೆಣ್ಣು ಮಕ್ಕಳನ್ನೆಲ್ಲ ಬಯಸುವ ಕಡು ಕಾಮುಕ ಅಲ್ಲ ನಿನ್ನ ಗಂಡ, ಮಲ್ಲಿಗೆಯನ್ನೇ ಬಯಸುವ ಭ್ರಮರನ. ಅಲ್ಲಿರುವಂತಹ ಹೆಣ್ಣು ಮಗಳು ಮದುವೆ ಆದವಳು ಮದುವೆ ಆಗದವಳು ಮೊದಲ ಪ್ರಶ್ನೆಯೇ ಅದು ನನ್ನ. ಸರಿ, ಒಂದು ವೇಳೆ ಮದುವೆ ಆದವಳು ಅಂತ ಹೇಳಿದ್ರೆ ಈ ಕಡೆಯಿಂದ ಹೋಗುದು, ಆ ಕಡೆಯಿಂದ ಬರುದು. ಒಂದು ವೇಳೆ ಮದುವೆ ಆಗದವಳು ಹೌದಾದ್ರೆ ಪರಿಸರ ಪರಿಸ್ಥಿತಿ ಅನುಕೂಲ ಇದ್ರೆ ನಾನು ಕರೆದುಕೊಂಡು ಬಂದ್ರೆ ನೀನು ಹೊತ್ತಿನಲ್ಲಿ ಇರ್ತೀಯಲ್ವಾ? ಇರ್ತೇನೆ. ಹೊತ್ತಿನಲ್ಲಿ ನೀನು ಮಂಗಳಾರತಿ ಹಿಡಿದು ಇದ್ರೆ ಸಮಸ್ಯೆ ಇಲ್ಲ. ಎಲ್ಲಾದ್ರೂ ನೀನು ಕೈಯಲ್ಲಿ ಕಸ ಹೊರಕ್ಕೆ ಇಟ್ಕೊಂಡಿದ್ರೆ ನಾನೆಂತದ್ದು ಮಾಡುದು? ಕರ್ಕೊಂಡು ಮಾಡ್ಬೇಕು. ಯಾಕೆ? ಹೆಂಡತಿ ಸರಿ ಇಲ್ಲದ್ರೆ ಗಂಡನಿಗೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇವಳು ಮನೆಗೆ ಬರುವಾಗ ಆ ಕಡೆಯಿಂದ ಹಟ್ಟಿ ಬಿತ್ತು, ಈ ಕಡೆಯಿಂದ ಗೋವು ಸತ್ತಿತ್ತು ಅಂತ ಹೇಳಿದ್ರೆ ಅವನಿಗೆ ಮನೆಯ ಸಮಸ್ಯೆ ಆಯ್ತು, ಮತ್ತೆ ಸಾಧನೆ ಇಲ್ಲಿಂದ ಮಾಡುದು. ಯಾವತ್ತು ಅದಕ್ಕೆ ನಾವು ಸಾಧನೆ ಮಾಡುವಾಗ ಸಮಸ್ಯೆ ಮಾಡಬಾರ್ದು ಅಂತ ಹೇಳುದು. ಹೌದು. ನಿಮ್ಮ ಸುಖವನ್ನೇ ಕಾಣಬೇಕೆಂದು ಹಾಗೆ ಬಯಸುವವಳು ನಾನು. ನಿಮ್ಮ ಸುಖಕ್ಕೆ ಬೇಕಾಗಿ ದೇವರ ಕೋಣೆಯಲ್ಲಿ ಹಚ್ಚಿಟ್ಟಂತಹ ನಂದಾದೀಪ ಯಾವ ರೀತಿಯಾಗಿ ಉರಿದು ಕರಗಿ ಅದರಲ್ಲೇ ಸಂತಸವನ್ನು ಅನುಭವಿಸುತ್ತದೋ ಅದೇ ರೀತಿಯಾಗಿ ಕರಗಿದವಳು ಕೊರಗಿದವಳು ಆದರೂ ಸಂತಸವನ್ನೇ ಅನುಭವಿಸಿದವಳಿದ್ದೇನೆ. ಪ್ರಭು, ಒಂದು ವೇಳೆ ನೀವು ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಕೈಯಿಂದ ಅಕಾರ್ಯವನ್ನು ನಡೆದು ಹೋಯಿತು ಅಂತ ಆದ್ರೆ, ಅಕಾರ್ಯ ಅಂತ
ಈಗ ನೀವು ಇಲ್ಲಿ ಈ ರೀತಿಯಾಗಿ ಮಾತನಾಡ್ತೀರಿ. ಹೌದು. ಅಲ್ಲಿ ಅವಳು ಹೋದಾಗ ಅವಳ ರೂಪವನ್ನು ಕಂಡು ಮರೆತು ಎಲ್ಲಿಯಾದ್ರೂ ಅಘಟಿತ ಘಟನೆಯನ್ನು ನಡೆದು ಹೋಯ್ತು ಅಂತ ಆದ್ರೆ ಏನಾಗಟ್ಟದ ಘಟನೆ ನನ್ನಲ್ಲಿ ನಂಬಿಕೆ ನೋಡಿ. ಹಾಗಲ್ಲ ಪ್ರಭು, ಕೇಳುವುದಕ್ಕಾಗ್ತದ ಅಂತಹ ಕಾರ್ಯವನ್ನು ನಿಮ್ಮ ಕೈಯಿಂದ ನಡೆಯಿತು ಅಂತ ಆದ್ರೆ ಆ ಕ್ಷಣದಲ್ಲಿ ನನ್ನ ಕೊರಳೆಂಬುದು ನಿಮ್ಮ ಪಾದ ಬುಡದಲ್ಲಿ ಪ್ರಭು, ಪಾದ ಬುಡದಲ್ಲಿ ನಾನು ಸಾಯುವುದೇ. ಇನ್ನ ಕಪಾಲಕ್ಕೆ ಅಧಿಕ ಪ್ರಸಂಗ ನಿಮಗೆಲ್ಲ ಒಂದು ಹೆಣ್ಣು ಮಕ್ಕಳಿಗೆ ಬ್ರಹ್ಮಾಸ್ತ್ರವ. ನಾನು ಸಾಯ್ತೇನೆ ಮತ್ತೆ ಸಾಯದೆ ನಾನು ಸಾಯ್ತೇನೆ ಅಂತ ಹೇಳುವವಳನ್ನು ಒಮ್ಮೆ ಸೊಂಟಕ್ಕೆ ಹಗ್ಗ ಹಾಕಿ ಬಾಗಿಗೆ ಇಳಿಸಿ ಬಿಡ್ಬೇಕು. ಮತ್ತೆ ಜೀವನದಲ್ಲಿ ಸಾಯ್ತೇನೆ ಅಂತ ಹೇಳುದಿಲ್ಲ. ಈಗ ಸಾಯುವಂತದ್ದೇನಾಯ್ತು? ಕೆಲವರೆಲ್ಲ ಹೇಳುದಾಗಿ ನಾನು ಭರವರ್ಷ ಇಲ್ಲ ನಾನು ಅಂತ, ಮತ್ತೆ ಅವನಿಗೆ ಗೊತ್ತಿಲ್ಲ, ಅವ ಇಲ್ವೇ ಇಲ್ಲ. ಹಾಗೆ ಯಾಕೆ ಮೇಲಿಂದ ಅಷ್ಟು ದೇವತೆಗಳು ಅಷ್ಟು ಅಂತ ಹೇಳ್ತಾ ಇರ್ತಾರೆ. ಹಾಗೆಲ್ಲ ಅಮಂಗಳ ಮಾತಾಡಬಾರ್ದು. ಅಪಶಕುನ ಮಾತಾಡಿದ್ರೆ ಕೆಲವೊಮ್ಮೆ ಹಾಗೆ ಆಗ್ತದೆ. ಮತ್ತೆ ಮತ್ತೆ ಅಷ್ಟು ಎದುರಿಗೆ ಅವಳು ಸಾಯ್ತಾನೆ ಅಂತ ಕೆಲಸ ಕೇಳಿ ಸಾಯುವಂತದ್ದು ಎತ್ತದಾಯ್ತು ಇಲ್ಲಿ. ನನಗೆ ನಂಬಿಕೆ ಬರುವುದಿಲ್ಲ. ನಂಬಿಕೆ ಬರಬೇಕಾದ್ರೆ ಒಂದು ಕರಡಾಣೆ ಹಾಕಿ ಈಗ ಮಾತಿಗೆ ಹಣೆ ಹಾಕುವವರು ಅನಾಗರಿಕರು ಅಂತ ಯಾರಾದ್ರು ನನ್ನದು ದೇವರಾಣೆ ಅಂತ ಹೇಳ್ತಾನೆ ಅಂತ ಆದ್ರೆ ಸುಳ್ಳು ಹೇಳ್ತಾನೆ ಅಂತ ಅರ್ಥ. ಹಣೆ ಹಾಕುವ ಹಣೆ ಹಾಕಿದ್ರೆ ನನಗೆ ನಂಬಿಕೆ ಬರುವುದಕ್ಕೆ ಬೇಕಾಗಿ ಕೊಡು ಕೈಗೆ ಅಲ್ಲ, ಕೊರಳು ಮುಟ್ಟಬೇಕು. ಕೊಕ್ಕಲ್ಲ ಕೊರಳು, ಅದರಲ್ಲಿ ಕೊರಳು ಎಲ್ಲಿ ಉಂಟು? ಇದೇ ಕೊರಳು ಅಲ್ಲ, ಎಲ್ಲ ಮುಚ್ಚಿಗೆ ಹಾಕಿದ ಹಾಗೆ ಉಂಟದು. ನೀವು ಕೊಟ್ಟದ್ದಲ್ಲ. ಏನ್ ಹೇಳ್ಬೇಕು? ಅಲ್ಲಿಗೆ ಹೋದಂತಹ ನಾನು ತರುಣಿಯನ್ನು ಕಂಡಾಗ ಅವಳು ಅನ್ಯ ಸತ್ಯ ಆಗಿದ್ರೆ ಅಲ್ಲೇ ಬಿಟ್ಟು ನೇರವಾಗಿ ನಿನ್ನ ಬಳಿಗೆ ಬರ್ತೇನೆ. ಅಲ್ಲೇ ಬಿಟ್ಟು ಬರ್ಬೇಕಷ್ಟೇ, ಮತ್ತೆ ಎಂತ ನೋಡು. ಚೇತಾ ಇಲ್ಲ, ನನಗೆ ನಮ್ದು ಸ್ವಲ್ಪ ಇಲ್ಲಿಗೆ ಸೀರೆ ಬದಲಿಸಿಕೊಂಡು ಹೇಳ್ತೇನೆ. ಇನ್ನು ದೇವರಾಣೆ ಕಾಲ ಮಿತಿಗೆ ಆಗಲಿಕ್ಕಿಲ್ಲ, ಮುಗಿಯುವುದಿಲ್ಲ. ಅವನು ಪುನಃ ಎಂತದ್ದು ಸೀರೆ ಬದಲಿಸಿ ನಿಮ್ಮ ಜೊತೆಗೆ ಎಷ್ಟು ಸಲ ಸೀರೆ ಬದಲಿಸಿ ನಿಮ್ಮ ಜೊತೆಗೆ ಬರ್ಬೇಕಲ್ಲ ನಾನು. ಎಲ್ಲಿಗೆ? ಅಲ್ಲಿಗೆ ಕರೆತರುವುದಕ್ಕೆ, ಅವಳನ್ನು ಕರೆತರುವುದಕ್ಕೆ. ಹಾಗಾದ್ರೆ ಇವತ್ತು ಬೇಡ, ಮತ್ತೆ ಯಾವಾಗ? ಕಷ್ಟ ಆದ್ರೂ ತೊಂದರೆ ಇಲ್ಲ. ಒಂದು 7-8 ಅಲ್ಲಲ್ಲಿ ಹಾಕಿಡುವ ಬಲಕ. ನೋಡಲು ಮರೆಯದಿರಿ, ನಭೂತೋ ನ ಭವಿಷ್ಯತಿ. ಗಂಡನಿಗೆ ಮತ್ತೊಂದು ಹೆಣ್ಣನ್ನು ತರುವುದಕ್ಕೆ ಬೇಕಾಗಿ ತಾನೇ ಹೊರಟು ನಿಂತಹ ಸಾತ್ವಿ ಶಿರೋಮಣಿಯಾದಂತಹ ಯಶೋಮತಿ. ಹಿಂದಿಲ್ಲ, ಇನ್ನು ಮುಂದಿಲ್ಲ. ಒಂದು ವಿಶೇಷವಾದದ್ದು ನೋಡಿ, ಆನಂದಿಸಿ. ನಿನಗೆ ಯಾರಾದ್ರೂ ಜೀವ ಇದ್ದ ಹೆಣ್ಣು ಮಗಳು ಒಟ್ಟಿಗೆ ಹೆಂಡತಿ ಇರುವಾಗ ನನ್ನನ್ನು ನೋಡಿ ಅವಳು ನೀನು ಸಿಗಬೇಕು ಅಂತ ಬರ್ದು ಸಿಗುವ. ನಿಮಗೆ ಸಿಗಲೇಬೇಕು. ಮತ್ತೆ ಸಿಗಬೇಕು. ನೀನು ಬಂದ್ರೆ ಸಿಕ್ಕಾಳ ಅವಳು. ನಾ ಬರುದಿಲ್ಲ. ಹೌದಾ? ನೀನು ಒಳಗೆ ನೀವು ಹೋಗ್ಬೇಕು, ನಾನು ಸಿದ್ಧತೆ ಮಾಡಿಕೊಂಡಿದ್ದೇನೆ. ನೀವು ಸಿದ್ಧತೆ ಮಾಡಿಕೊಂಡಿರಿ, ನಾನು ಬರ್ತೇನೆ. ಬೇಗ ಬನ್ನಿ. ಅಪ್ಪ, ಪರ್ವತಗಳ ಚೀಟ ಹಾಗೆ ಆಯ್ತು. ಇವಳು ಬಿಡುವುದಿಲ್ಲ. ಅಲ್ಲ, ಬಿಡುವುದಿಲ್ಲ ಅಂತ ಹೇಳಿದ್ರೆ ನನಗೆ ಸಿಗಬಾರ್ದು ಅಂತ ಬಿಡದು ಇರುವುದಲ್ಲ, ನನ್ನಿಂದ ಅಪರಾಧ ಆಗಕೂಡದು ಎನ್ನುವುದಾಗಿ ಕಾಳಜಿ ಇವಳಿಗೆ. ಇಂಥ ಹೆಂಡತಿ ಇರುವಾಗ ಬೇಕೋ ಮತ್ತೊಂದು ಹೆಣ್ಣು ಅಂತ ಒಮ್ಮೊಮ್ಮೆ ಕಾಣ್ತದೆ. ಆದ್ರೆ ಬುದ್ಧಿ ಹೇಳಿದ್ದನ್ನೆಲ್ಲ ಮನಸ್ಸು ಕೇಳುದಿದ್ರೆ ಈ ಪ್ರಪಂಚ ಏನೋ ಆಗುತ್ತಿತ್ತು. ಮನಸ್ಸು ಅಲ್ಲಿರುವಂತಹ ಹೆಣ್ಣು ಮಗಳನ್ನು ಬಯಸ್ತಾ ಉಂಟು. ಈಗ ನನಗೆ ಒಂದೇ ಸಲ ಬಿಸಿ, ಇವಳಲ್ಲಿ ಇಷ್ಟು ಹೊತ್ತು ಮಾತಾಡಿ ಅವಳಲ್ಲಿ ಇದ್ದಾಳೋ ಇಲ್ವೋ, ಆದಷ್ಟು ಬೇಗ ಹೋಗ್ತಾಳೆ.